ವಿಶೇಷತೆ ಏನು ಅಂತಂದರೆ ಇದರಲ್ಲಿ ಬರ್ಡಲ್ಲಿ ಬಾಜಿ ಜಾಸ್ತಿ ಆಯಿತು ಬಿದ್ದೋಯ್ತು ಹಂಗೆ ಹಿಂಗೆ ಅಂತ ಏನಿಲ್ಲ ಸರ್. ಬಿಡ್ತಿದ್ದಾನೆ ಟೈಮು, ಫಾಸ್ಟ್ ಮೂಮೆಂಟು. ಈ ಹೆಣ್ಗೂ ಇನ್ನೊಂದು ಮಗ್ ಸಿಗಂಡೈತೆ ಸರ್ ಇದ್ರ ಜೊತೆ ಪೇರು. ತುಂಬ ಒಳ್ಳೆ ಟೈಮ್ ಐತೆ ಸರ್ ಇದರಲ್ಲಿ. ಇದು ಬಂದು ಸರ್ ರೇಖ್ದಾರ್ ಅಂತ. ಇದ್ರ ತಾಯಿ ನಂದು, ತಂದೆ ನಮ್ಮ ಫ್ರೆಂಡು. ಅವ್ರಿಗೆ ಹೆಣ್ಣು ಕೊಟ್ಟಿದೆ, ಅವರೇ ಮರಿ ಮಾಡಿಸಿ ಅವ್ರ ಮನೇಲೆ ಹೂಗಂದಕ್ಕೆ ಟೂರ್ನಿಮೆಂಟ್ಗೆ ಸರ್. ಹೂಗಂದಕ್ಕೆ 7 ಗಂಟೆ 8 ಗಂಟೆ ಆಡೈತೆ. ಟೂರ್ನಿಮೆಂಟ್ಗೆಲ್ಲ 10 ಗಂಟೆ 11 ಗಂಟೆ ಎಲ್ಲ ಸರ್. 5 ವರ್ಷ ಸತತವಾಗಿ ಆಡಿರೋದು ಇದು. ಮಂಜುವರೇ, ಎಷ್ಟು ವರ್ಷದಿಂದ ಈ ಶೋಕಿ ಮಾಡ್ತಾ ಇದ್ದೀರಿ ನೀವು? ಸರ್ ನಾನು ಒಂದು 25-30 ವರ್ಷದಿಂದ ಮಾಡ್ತಾಯಿದ್ದೀನಿ ಸರ್. ಇದು ನಮ್ಮ ಮನೆ ಬ್ರೀಡೆ ಇದು ಮಕ್ಕಳ ಅಂತ. ಓಕೆ ಸರ್. ಇದರಲ್ಲಿ ಹಲವು ಕಡೆ ಕೊಟ್ಟಿದ್ದೀನಿ. ಮೈಸೂರಿಗೆ ಚೆಕ್ಮೇಟು ಅಂತ ಸರ್ ಐತೆ, ಅವ್ರಿಗೆಲ್ಲ ಕೊಟ್ಟಿದ್ದೀನಿ ಸರ್. ಈ ಲೈನಲ್ಲಿ ತುಂಬ ಚೆನ್ನಾಗಿ ಆಡವೆ. ಕೆಲವೊಂದು ಟೈಮಲ್ಲಿ ಕುಂತ್ಕೊಂಡೆಲ್ಲ ಕತ್ಲೆ ಮಾಡ್ಕೊಂಡು ಹೋಗವೆ, ಕೆಲವೊಂದು ಟೈಮಲ್ಲಿ ಅಕ್ಕಿ ಒಳ್ಳೆ ಟೈಮ್ ಆಡಿ ಕುಂತ್ಕೊಂಡವೆ. 10-12 ಗಂಟೆ ಮೇಲೆ ಸರ್ ಬಿಡ್ತಾವೆ. ಇದು ಎಷ್ಟು ವರ್ಷದ ಮರಿ ಇದು ಸರ್? ಇದೇನು ಒಂದು 4 ವರ್ಷದಕ್ಕೆ ಅಷ್ಟೇ. ಏನಂತಾರೆ ಅದಕ್ಕೆ? ಧೂಮಪಿಲಾಂಕ. ಕಣ್ಣು ಯಾವ ಥರ ಸರ್? ಇದು ಬ್ಲೂ ಸೈಡು, ಬ್ಲೂ ಸೈಡ್ ರಿಂಗ್ಸು ಸರ್. ಇದು ಈ ಲೈನಲ್ಲಿ ಸರ್ ಸುಮಾರು ಕಡೆ ಕೊಟ್ಟಿದ್ದೀನಿ. ಮೈಸೂರು ಚೆಕ್ಮೆಟ್ ಅಂತ ಐತೆ, ಆ ದಾಬ್ಡಿಗೆಲ್ಲ ಕೊಟ್ಟಿದ್ದೀನಿ ಸರ್. ಅವ್ರ ಹತ್ರ ಎಲ್ಲ 10 ಗಂಟೆ ಮೇಲೆ ಆಡೋದೆ. ಒಂದೊಂದು ದಿವಸ ಕತ್ಲೆ ಮಾಡ್ಕೊಂಡು ಹೊಟ್ಟೋಗವೆ. ಒಳ್ಳೆ ಟೈಮ್ ಅಕ್ಕಿ ಆಡಿ ಸರ್. ಅವರು ಒಳ್ಳೆ ಬ್ರೀಡ್ ಮಾಡಿ ಮಡಗ್ಕೊಂಡವ್ರೆ. ಇದು ಸುಮಾರು ಸರ್. ಇವೆಲ್ಲ ಒಳ್ಳೆ ಲೈನು ಸರ್. ಇವೆಲ್ಲ ತುಂಬ ಚೆನ್ನಾಗಿ ಆಡೋದು ಎಲ್ಲ ಕಡೆ. ಇದು ಬಂದು ಸರ್ ರೇಖ್ದಾರ್ ಅಂತ. ಇದ್ರ ತಾಯಿ ನಂದು, ತಂದೆ ನಮ್ಮ ಫ್ರೆಂಡು. ಅವ್ರಿಗೆ ಹೆಣ್ಣು ಕೊಟ್ಟಿದೆ, ಅವರೇ ಮರಿ ಮಾಡಿಸಿ ಅವ್ರ ಮನೇಲೆ ಹೂಗಂದಕ್ಕೆ ಟೂರ್ನಿಮೆಂಟ್ಗೆ ಸರ್. ಹೂಗಂದಕ್ಕೆ 7 ಗಂಟೆ 8 ಗಂಟೆ ಆಡೈತೆ. ಟೂರ್ನಿಮೆಂಟ್ಗೆಲ್ಲ 10 ಗಂಟೆ 11 ಗಂಟೆ ಎಲ್ಲ ಸರ್. 5 ವರ್ಷ ಸತತವಾಗಿ ಆಡಿರೋದು ಇದು. 5 ಬಾರಿ 5 ವರ್ಷನೂ ಸರ್ ರನ್ನಿಂಗಲ್ಲಿ ಆಡಿರೋದು. 5 ವರ್ಷ ಗಂಟನೂ ಅಕ್ಕಿ ಆಡಿರೋದು ಸರ್ ಇದು. ಈಗ ಇದ್ರ ಮಗನಲ್ಲೂ ಸರ್ ಅಕ್ಕಿ ಆಡ್ತೈತೆ ಆಲ್ರೆಡಿ. ಬೇರೆ ಕಡೆ ಕೊಟ್ಟಿದ್ದೀನಿ. ಇದರ ಕಣ್ಣು ರೆಕ್ಕೆ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಕಣ್ಣು ಬಂದು ಅದಕ್ಕೆ ಗೋಲ್ಡ್ ಸೈಡ್ ಬರ್ತದೆ. ಗರಿನೂ ಸರ್ ಶುದ್ಧವಾಗೈತೆ, ಏನಿಲ್ಲ. ಅಕ್ಕಿ ಸರ್ ರೇಖ್ದಾರು ಅಂತ ಜಾತಿ. ತುಂಬ ಚೆನ್ನಾಗಿ ಆಡೈತೆ ಸರ್. 5 ವರ್ಷ ಆಡೈತೆ ಸರ್ ಇದು ಗಂಡು. ಸೀಲ್ಗೆ ಬಿಟ್ಟಿರೋದು 5 ವರ್ಷದಿಂದ. ಇದು ಬಂದು ಸರ್ ಮಕ್ಸಿ ಸರ್. ಇದ್ರ ಗಂಡು ಒಳಗಡೆ ಆಗಿದೆ. ಈಗ ಆ ಗಂಡಿಗೂ ಈ ಹೆಣ್ಣಿಗೂ ಸರ್ ತುಂಬ ಒಳ್ಳೆ ಟೈಮ್ ಐತೆ. ಒಳ್ಳೆ ಟೈಮು ಅಂತಂದರೆ ಎಲ್ಲರೂ ಹೇಳ್ಬೋದು, ಯಾವ ಕೇಳಿದ್ರು ಹಿಂಗೆ ಹೇಳ್ತಾರಲ್ಲ ಹಿಂಗೆ ಹೇಳ್ತಾರೆ ಅಂತಲ್ಲ ಸರ್. ನಾವು ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಇದ್ರಲ್ಲಿ ಸುಳ್ಳು ಹೇಳಿದ್ರೆ ಏನೂ ಸಿಗೋದಿಲ್ಲ. ಏಕೆಂದರೆ ಸರ್ ಬರ್ಡ್ ಹಿಂಗೆ ಐತೆ. ಹಲವು ಕಡೆ ಎಲ್ಲ ಸುಮಾರು ಬಿಡ್ಸಿದ್ದೀನಿ ಇದರಲ್ಲಿ. ಇಲ್ಲಿ ನಮ್ಮ ಹುಡುಗನ ಒಬ್ಬ ಬಿಡ್ತಾ ಇದ್ದಾನೆ ಆಲ್ರೆಡಿ ಇದೆ. ಹೊರ್ಗಡೆನೂ ಒಂದು 4 ಗಂಟೆ ಚಿಲ್ಲರೆ ಅಕ್ಕಿ ಬಾಜಿ ಎತ್ತಿ ಸರ್ ಗರಿ ಹೇಳ್ಕೊಟ್ಟರು ಓದ್ಸತ್ತಿನೂ. ಈ ಸತ್ತಿನೂ ಒಳ್ಳೆ ಟೈಮ್ ಐತೆ. ನಮ್ಮ ಫ್ರೆಂಡ್ ಹತ್ರ ಐತೆ ಸರ್ ಇದ್ರ ಮಗ. ಬೆಳಿಗ್ಗೆ 6 ಗಂಟೆಗೆ ಬಿಟ್ರೆ ಸಂಜೆ 7 ಗಂಟೆ 8 ಗಂಟೆಗೆ ಕೂತ್ಕೊತಿತ್ತು ಅದು. ಇದು ಬಂದು ಮೈಸೂರು ಹೇಮಣ್ಣ ಅಂತ ಸರ್. ಅವ್ರ ಹತ್ರ ತಗೊಂಡದ್ದು ಇದು ಜೊತೆ. ಅವರು ಅಳಿಮಯ್ಯರ ಮನೇಲಿ ಅಕ್ಕಿ ಆಡೋದು ಅದು ಗಂಡು. ಇದ್ರ ಮಗನೂ ಸೇರಿಸಿ ತಗೊಂಡಿದ್ದು ಸರ್ ಇದು. ಇದ್ರ ಮಗ ನನ್ನ ಫ್ರೆಂಡ್ ಸೌಕತ್ ಅಂತ ಇದೆ, ಅದರಲ್ಲೂ ಐತೆ ಸರ್. ಅದರಲ್ಲೂ ಮಕ್ಕಿ ಆಡಿಸ್ಬಿಟ್ಟು ಅದರಲ್ಲೂ ಬಿಡ್ತಾ ಇದ್ದಾನೆ ಅವನು ಸರ್. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 12-13 ಗಂಟೆನೂ ಅಕ್ಕಿ ಆಡೈತೆ ಸರ್ ಇದ್ರ ಮಗ. ಕತ್ಲೆ ಮಾಡಿದ್ದಾರೆ? ಹಾಂ ಸರ್, ಕತ್ಲೆ ಮಾಡೈತೆ ಸರ್ ಇದ್ರಲ್ಲಿ. ಎಷ್ಟು ವರ್ಷದ ಮರಿ ಸರ್ ಇದು? ಸರ್ ಇದು ಬಂದು ಅವಲೇ ಒಂದು 5-6 ವರ್ಷ. ವಿಶೇಷತೆ ಏನಾದ್ರದ್ದು ಸರ್? ವಿಶೇಷತೆ ಏನು ಅಂತಂದರೆ ಇದರಲ್ಲಿ ಬರ್ಡಲ್ಲಿ ಬಾಜಿ ಜಾಸ್ತಿ ಆಯಿತು ಬಿದ್ದೋಯ್ತು ಹಂಗೆ ಹಿಂಗೆ ಅಂತ ಏನಿಲ್ಲ ಸರ್. ಬಿಡ್ತಿದ್ದಾನೆ ಟೈಮು, ಫಾಸ್ಟ್ ಮೂಮೆಂಟು. ಈ ಹೆಣ್ಗೂ ಇನ್ನೊಂದು ಮಗ್ ಸಿಗಂಡೈತೆ ಸರ್ ಇದ್ರ ಜೊತೆ ಪೇರು. ತುಂಬ ಒಳ್ಳೆ ಟೈಮ್ ಐತೆ ಸರ್ ಇದರಲ್ಲಿ. ಇದೀರಾ ಸರ್? ಅದು ಅಷ್ಟೇ 5 ವರ್ಷ ಸೀಲ್ಗೆ ಬಿಟ್ಟಿರೋದು ಸತತವಾಗಿ. ಹೂಗಂದಕ್ಕೆ ಟೂರ್ನಿಮೆಂಟ್ಗೆ ಸರ್ ಎಲ್ಲ ಕಡೆನೂ ಬಿಟ್ಟಿದ್ದೀವಿ ಸರ್. ಹೂಗಂದಕ್ಕೂ 7 ಗಂಟೆ ಆಡೈತೆ, ಟೂರ್ನಿಮೆಂಟ್ಗೆ 10 ಗಂಟೆನೂ ಆಡೈತೆ, 9 ಗಂಟೆ 10 ಗಂಟೆ ಎಲ್ಲ ಆಡೈತೆ. ತುಂಬ ಚೆನ್ನಾಗಿ ಆಡೈತೆ ಸರ್ ಅದು. ಟೋಟಲ್ ಎಷ್ಟು ಪಾರಿವಾಳಗಳಿದೆ ಸರ್? ಅದರಲ್ಲಿ ನನ್ನ ಹತ್ರ ಒಂದು 100-120 ಹೊರಗಡೆನೂ ಸರ್ ಸುಮಾರು ಕೊಟ್ಟಿದ್ದೀನಿ. ನೀವೇ ಕೊಟ್ಟರು? ಹೊರಗಡೆ ಹುಡುಗರ ಹತ್ರನೂ ಸುಮಾರು ಕೊಟ್ಟಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟರಲ್ಲಿ ನನಗೆ ಯಾವ್ದು ಬೇಕೋ ಅದು ಮಾತ್ರ ಇಟ್ಕೊಂಡಿದ್ದೀನಿ. ಇಲ್ಲಿ ಬೇರೆ ಹೊರಗಡೆನೂ ಕೊಟ್ಟಿದ್ದೀನಿ ಸರ್. ಇದು ಖರ್ಚು ವೆಚ್ಚ ಎಲ್ಲ ಹೇಗೆ? ನೀವು ಹವ್ಯಾಸಕ್ಕೆ ಇದು ಮಾಡ್ತಿರೋದ್ರಿಂದ ಜಾಸ್ತಿ ದುಂದು ವೆಚ್ಚ ಅನಿಸ್ತಿರೋ, ಅಥವಾ ನೀವು ನಿಮ್ಮ ದುಡಿಯೋದ್ರಲ್ಲೇ ಇದಕ್ಕೊಂದು ಭಾಗವಾಗಿಟ್ಟು? ಆ ಥರ ಏನಿಲ್ಲ ಸರ್. ಆದರೆ
ಮನೆಗಳಲ್ಲಿ ಈಗ ಖರ್ಚು ಅನ್ನೋದೆಲ್ಲ ಇದ್ದೇ ಇರುತ್ತೆ ಸರ್ ಎಲ್ಲ ಮನೇಲೂ. ಅಂದರೆ ಪ್ರೀತಿ ವಿಶ್ವಾಸಕ್ಕೆ ಅದಕ್ಕೆ ಖರ್ಚು ಅಂತ ಹೇಳಲ್ಲ ಸರ್. ಅದು ಒಂದು ವಿಶ್ವಾಸಕ್ಕೆ ಮಾಡ್ತಾ ಇರೋದು ಸರ್. ಇದರಲ್ಲೇನು ಸಂಪಾದನೆ ಮಾಡೋದೇನು ಇಲ್ಲ ಸರ್. ಇದರಲ್ಲಿ ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ಈಗೇನು ಅಂತಂದರೆ ಸ್ನೇಹ ಬೆಳೆಸೋ ಅಂತ ಪರಸ್ಪರ ಶೋಕಿ ಮಾಡಕ್ಕೆ ಹೋಗಿ ಸ್ನೇಹಿತರು ಸರ್. ಹೊಸಬರು ಸೋಕಿಗಳು ಅಲ್ಲಿ ಹೊಸಬರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವರೇ ಒಂದು ಫ್ರೆಂಡು ಸರ್. ಇದರಲ್ಲಿ ಏನು ಸಂಪಾದನೆ ಮಾಡೋದು ಏನೂ ಇಲ್ಲ ಸರ್. ಇದರಲ್ಲಿ ಖರ್ಚೇನೆ ಏನೋ ಒಂದು ಪ್ರೀತಿ ವಿಶ್ವಾಸ, 4 ಜನ ಜೊತೆ ವಿಶ್ವಾಸವಾಗಿರ್ಬೋದು ಅನ್ನೋದನ್ನು ಬಿಟ್ರೆ ಸರ್ ಏನು ತೊಂದರೆ ಇಲ್ಲ ಸರ್. ಇದು ತುಂಬ ಒಳ್ಳೆಯ ಸೋಕಿ. ಮಾಡ್ತೀನಿ ಅಂತಂದರೆ ಸರ್ ಒಳ್ಳೆತನದಲ್ಲಿ ಎಲ್ಲಿ ಗಂಟೆ ಅನ್ನೋದ್ರ ಬೇಕಾದ್ರೆ ಮಾಡ್ಕೋಬೋದು. ವಿಶ್ವಾಸದಲ್ಲಂತೂ ಈ ಇದ್ರ ಮುಂದೆಗಡೆ ಯಾವ ವಿಶ್ವಾಸನೂ ಇಲ್ಲ ಸರ್ ಇದರಲ್ಲಿ. ಈಗ ನಾವು ಕೆಲಸ ಮಾಡ್ತೀವಿ, ಹೋಗ್ತೀವಿ, ಬರ್ತೀವಿ. ಆದ್ರೂ ಈಗ ಎಲ್ಲೇ ಹೋಗ್ತೀನಿ, ಯಾರ ಜೊತೆ ಅವ್ರು ಹಾಳೋಗ್ತೀನಿ ನಮಗೂ ಇಲ್ಲ. ಈಗ ಕರೆಕ್ಟಾಗಿ ಈಗ ಕಾಳಿನ ಟೈಮ್ಗೆ ಅಂದರೆ 5-6 ಗಂಟೆ ಹೊತ್ತಿಗೆ ಅಕ್ಕಿಗಳಿಗೆ ಕಾಳು ಹಾಕಬೇಕು, ಹೋಗ್ಬಿಟ್ಟು ಮನೆಗೆ ಮರಿಗೆ ಫೀಡ್ ಮಾಡಬೇಕು. ಇವೆಲ್ಲ ಟೈಮಿಂಗ್ಸು ಹೋಗ್ಬಿಟ್ಟು ಮಾಡಬೇಕು ಅಂದಂಗೆ ಅವಾಗ ಎಷ್ಟೊತ್ತಾದ್ರೂ ಸರ್ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಕರೆಕ್ಟಾಗಿ ಬಂದ್ಬಿಟ್ಟು ಮನೆಗೆ ಬಂದು ಸೇರ್ಕೊಂಡಿರ್ಬೋದು. ಅದರಿಂದ ಸರ್ ಏನು ಇದ್ರ ಕೆಟ್ಟೇನು ಹ್ಯಾಬಿಟ್ ಏನಲ್ಲ, ಇದು ತುಂಬ ಒಳ್ಳೆ ಸೋಕಿ ಸರ್. ಇದು ಮಾಡ್ಕೊಂಡು ಹೋಗ್ತಾರದನ್ನು ಮಾಡ್ಬೇಕು ಸರ್, ಅಷ್ಟೇ. ಓಕೆ ಮಂಜುವರೆ, ಇದರಲ್ಲಿ ಮುಂದುವರಿ ಯಶಸ್ಸಾಗಿ ಸಿಗಲಿ ನಿಮಗೆ, ಮತ್ತೆ ಪ್ರೈಜ್ಗಳು ಬರಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು.